ಹಾಯ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ರಾಗಿ ಹಾಲು ಪಾಯ್ ಮಾಡ್ತಾಯಿದ್ದೀನಿ. ಇವತ್ತು ನಿನ್ನೆ ನೈಟು ಇದನ್ನು ರಾಗಿನ ಒಂದೆರಡು ಲೋಟ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೆ ಮುಚ್ಚಿ. ಈಗ ಮತ್ತೆ ಬೆಳಿಗ್ಗೆ ಮತ್ತೆ ಒಂದು 4 ಸರ್ತಿ ತೊಳಿಬೇಕು. ಈ ಥರ ನೊರೆ ಬಂದಿದೆ ನೋಡಿ. ಅದು ರಾಗಿ ಎಷ್ಟು ತೊಳೆದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಇದು ರಾಗಿ ಹಾಲು ಬಾಯಿ ನೋಡಿ. 5-6 ಸರ್ತಿ ನೀರು ಹಾಕಿ ತೊಳೆದ್ಬಿಟ್ಟು ಇವಾಗ ಅದಕ್ಕೆ 1 ಕಪ್ಪು ತೆಂಗಿನಕಾಯಿ ಮತ್ತು 4-5 ಎಸಳು ಏಲಕ್ಕಿ ಎಲ್ಲ ಹಾಕಿ ಗ್ರೈಂಡರಲ್ಲಿ ನೈಸಾಗಿ ರುಬ್ಬಿ ಇವಾಗ ಒಂದು ಬಟ್ಟೆ ಸಹಾಯದಿಂದ ಇದನ್ನು ಸೋಸಬೇಕು ಫುಲ್ಲು. ಇವಾಗ ಎಲ್ಲ ಹಾಲು ತೆಗಿಬೇಕು. ರಾಗಿ ತುಂಬ ಒಳ್ಳೆಯದು, ಈ ಬೇಸಿಗೆಗಾಲದಲ್ಲಿ ತುಂಬ ಒಳ್ಳೆಯದು. ಈ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಊರ ಕಡೆ ಮಾಡ್ತಾ ಇದ್ದಾರೆ. ಯಾವುದು ಅಕ್ಕಿದು ಮಾಡ್ತಾಯಿದ್ರು. ಮಣ್ಣಿ ಅಂತೀವಿ ನಮ್ಮೂರ ಕುಂದಾಪುರ ಹಳ್ಳಿ ಭಾಷೆಯಲ್ಲಿ. ಇಲ್ಲಿ ನಾವು ಹಾಲು ಬಾಯಿ ಅಂತೀವಿ. ಹೋಟ್ಲ್ ಕಡೆ ಎಲ್ಲ ಹೋದರೆ ಇದು ತುಂಬ ಚೆನ್ನಾಗಿ ಮಾಡಿ ಫ್ರಿಜ್ಜಲ್ಲಿಟ್ಟು ಕೊಡ್ತಾರೆ. ಒಂದು ಪೀಸ್ಗೆ 20 ರೂಪಾಯಿ 25 ರೂಪಾಯಿ ಹಾಗೆ ಇರ್ತಾರೆ. ಚೆನ್ನಾಗಿರುತ್ತೆ. ಇವಾಗ ನಾನು ಎಲ್ಲದನ್ನು ಚೆನ್ನಾಗಿ 2 ಸರ್ತಿ ನೀರು ಹಾಕಿಬಿಟ್ಟು ಅದರಲ್ಲಿರೋ ರಸ ಎಲ್ಲ ತೆಗೆದೆ. ಹೊಟ್ಟರೆಲ್ಲ ಬೇರೆ ಕಡೆ ಬಿಸಾಡಿದೆ. ಏನಂದರೆ ಇದು ನೀರು ದೋಸೆ ಹದ ಇತ್ತಲ್ಲ ಆ ಥರ ಮಾಡ್ಕೋಬೇಕು. ಹದ ಕರೆಕ್ಟಾದರೆ ತುಂಬ ಗಟ್ಟಿ ಆಗಲೂಬಾರ್ದು, ಮಧ್ಯೆ ನೀರು ಹಾಕಲೂಬಾರ್ದು. ಒಂದೇ ಸರ್ತಿ ಕರೆಕ್ಟಾಗಿ ಹದ ಮಾಡಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ ಹಾಲು ಬಾಯಿ. ಒಬ್ಬೊಬ್ಬರು ಅದು ಹೇಗೆ ಮಾಡೋದು ಅಂತ ಕೇಳ್ತಾರೆ. ನಾವೆಲ್ಲ ನಮ್ಮ ಅಮ್ಮ ಮಾಡೋದಿರುವಾಗೆಲ್ಲ ನೋಡ್ಕೊಂಡು ಕಲ್ತ್ಕೊಂಡಿದ್ದೀವಿ. ಅಕ್ಕಿದು ಜಾಸ್ತಿ ಮಾಡ್ತಾಯಿದ್ದೀವಿ. ಇವತ್ತು ರಾಗಿದು ಮಾಡ್ತಾಯಿದ್ದೀನಿ. ರಾಗಿದು ಒಂದು 2-3 ಸರ್ತಿ ಮಾಡಿದ್ದೀನಿ. ಅದೊಂಥರ ಜಲ್ಲಿ ಥರ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಯಿತು ಫ್ರೆಂಡ್ಸ್, ಎಲ್ಲ ಹಾಲು ತೊಗೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಜಾಸ್ತಿ ಹಾಕಬಾರ್ದು. ಹಾಗೆ ಅದೇನೆಂದರೆ ಉಪ್ಪು ಹಾಕ್ಬಿಟ್ಟು ಒಲೆ ಹಚ್ಬಿಟ್ಟು ತಿರ್ಗಿಸ್ತಾನೇ ಇರಬೇಕು. ಆ ಕಡೆ ಬಿಟ್ಟು ಎಲ್ಲೂ ಹೋಗುವಾಗಿಲ್ಲ. ಅದು ಫುಲ್ಲು ಮುಗಿಯೋ ತನಕ ತಿರ್ಗಿಸ್ತಾನೇ ಇರಬೇಕು. ಇಲ್ಲ ತಳ ಹಿಡಿದ್ಬಿಡುತ್ತೆ, ಇಲ್ಲ ಒಂಥರ ಉಂಡೆ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ಮುದ್ದೆ ಮಾಡುವಾಗ ಅದೇ ಥರ ಆಗುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಇದನ್ನು ನಾವು ಹೀಗೆ ಮಾಡ್ತಾ ಇರಬೇಕು. ಸುಮಾರು ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ 3/4 ಗಂಟೆನೇ ಬೇಕು. ಇದು ಚೆನ್ನಾಗಿ ಈ ಥರ ನೀರು ದೋಸೆ ಹದ ಇಷ್ಟು ನೋಡಿ, ಎತ್ತಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಬರಬೇಕು. ನೀರು ದೋಸೆ ಸೇಮ್ ಅದೇ ಥರ ಹಿಟ್ಟನ್ನು ನೀವು ಹದ ಮಾಡ್ಕೋಬೇಕು ನೋಡಿ. ಇವಾಗ ದಪ್ಪ ಗಟ್ಟಿ ಆಗ್ತಾ ಇದೆ. ಆಲ್ಮೋಸ್ಟ್ ಬೆಂದಿದೆ. ಯಾಕಂದರೆ ನಾನು ಬೆಲ್ಲ ಮೊದಲೇ ಹಾಕಲ್ಲ. ಮೊದಲೇ ಹಾಕಿದರೆ ಪಾಯಸಕ್ಕಾದ್ರೆ ಯಾವುದರಲ್ಲಿ ಮೊದಲೇ ಹಾಕಿದರೆ ಇಂಗೋದಿಲ್ಲ ಸರಿಯಾಗಿ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕಲ್ಲ, ಲೈಟಾಗಿ ಬೆಲ್ಲ ಹಾಕ್ತೀನಿ. ಆದರೂ ಚೆನ್ನಾಗಿರುತ್ತೆ. ಏಲಕ್ಕಿ, ತೆಂಗಿನಕಾಯಿ ಎಲ್ಲ ಹಾಕ್ತೀವಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದು ಕೆಲವರಿಗೆ ತುಂಬ ಇಷ್ಟ. ಆದರೆ ಇದು ಚಳಿಗಾಲದಲ್ಲೆಲ್ಲ ಸ್ವಲ್ಪ ತಿಂದರೆ ಕೋಲ್ಡ್ ಆಗ್ಬೋದು. ನೋಡಿ, ಈ ಥರ ಹೀಗೆ ಟಪ ಬೀಳಬೇಕು. ಸೌಟಿಂದ ಈ ಥರ ಕಟ್ಟಾಗಿ ಬಿದ್ದರೆ ಅದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ಪೀಸ್ ಮಾಡುವಾಗ ಒಂಚೂರು ಹಾಳಾಗೋದಿಲ್ಲ, ತಿನ್ನುವಾಗ ಕೈಗೂ ಸಹ ಹಿಡಿಯಲ್ಲ ಫ್ರೆಂಡ್ಸ್. ಹಾಗೆ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಬೆಂದ್ಬಿಟ್ಟಿದೆ ನೋಡಿ. ಅದು ಎತ್ತಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೋಡಿಕೊಳ್ಳಿ. ಈ ಥರ ಹದ ಬಂದ್ರೇ ಅದು ರಾಗಿ ಹಾಲು ಬಾಯಿ ನೀಟಾಗಿ ಬರುತ್ತೆ. ನಾನೇನಿಲ್ಲ, ಒಬ್ಬೊಬ್ಬರು ರಾತ್ರಿ ಮಾಡಿ ಬೆಳಿಗ್ಗೆ ಇದು ಮಾಡ್ತಾರೆ. ನಾನು ಬೆಳಿಗ್ಗೆ ಬೇಗ 6-7 ಗಂಟೆಗೆ ಎಲ್ಲ ರೆಡಿ ಮಾಡಿ ಹಾಕಿದ್ದೆ. 10 ಗಂಟೆ ಒಳಗೆ ತಣ್ಣಗಾಗಿ ಎಲ್ಲ ಪೀಸ್ ಮಾಡುವಾಗೆ ಬಂತು ನೋಡಿ. ಇಷ್ಟ ಆದರೆ ನಿಮ್ಗೊಂದು ಸರ್ತಿ ನೀವು ಮಾಡಲು ಟ್ರೈ ಮಾಡಿ. ಇಲ್ಲ ಅಂದರೆ ಹೇಗಾಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ.
ಆಯಿತು. ಆಲ್ಮೋಸ್ಟ್ ನೋಡಿ, ಇದು ಈಗ ಲಾಸ್ಟಲ್ಲಿ ಈ ಥರ ಟಪ 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 ಅಂತ ಸೌಂಡ್ ಬರುತ್ತೆ. ಅದು ತಳ ಬಿಡುತ್ತೆ, ಪಾತ್ರೆದು ತಳ ಬಿಟ್ಟು ಮೇಲೆ ಬರುತ್ತೆ. ಇವಾಗ ನಾನು ಬಿಸಿ ಬಿಸಿನೇ ಹಾಕಬೇಕು. ಒಂದು ಪ್ಲೇಟ್ಗೆ 1-2 ಚಮಚ ತುಪ್ಪ ಸವರ್ಕೊಂಡು ಹಾಗೆ ಬಿಸಿ ಬಿಸಿನೇ ಸ್ವಲ್ಪ ಹಾಗೆ ಎತ್ತಿನೂ ಹಾಕ್ಬೋದು. ನಾನು ಸೌಟಲ್ಲಿ ಹಾಕ್ತಿದ್ದೀನಿ. ಮುಂಚೆ ನಮ್ಮ ಅಮ್ಮ ಎಲ್ಲ ಏನು ಮಾಡ್ತಾರೆ, ಒಂದು ಮರ ದೊಡ್ಡದು, ಅದಕ್ಕೆ ಒಂದೇ ಬಾಳೆ ಎಲೆ ಹಾಕಿಬಿಟ್ಟು ಫುಲ್ ಅದಕ್ಕೆ ಹಾಕಿ ರಾತ್ರಿ ಎಲ್ಲ ಇಟ್ಬಿಡ್ತಾರೆ. ಆ ಬಾಳೆ ಎಲೆ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆಯಿತು ನೋಡಿ, ನಾನು ಹಾಕಿ ಒಂದು ಅರ್ಧ ಗಂಟೆಯಲ್ಲಿ ಈ ಥರ ಲೈನ್ ಹಾಕಿ ಇಟ್ಟೆ. ಆಮೇಲೆ ಇನ್ನೂ 1-2 ಗಂಟೆ ಬಿಟ್ಟು ಈ ಥರ ಪೀಸ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಲುವಾಯಿ ಅಂದರೆ ಒಳ್ಳೆ ಸ್ವೀಟ್ ಮಾಡಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದಾಗಿದೆ. ಕಾಜು ಬರ್ಫಿ ಥರ ಇದೆ. ಹಾಗೆ ತಿನ್ನಲು ತುಂಬ ಚೆನ್ನಾಗಿತ್ತು. ಇಷ್ಟ ಆದರೆ ಇನ್ನೊಂದು ಸರ್ತಿ ನೀವು ಮಾಡಿ ನೋಡಿ. ಇನ್ನೂ ಒಂದು ಒಳ್ಳೆ ಇದೇ ಥರ ರೆಸಿಪಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಕಾಯ್ತಾ ಇರಿ.